ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಸಿಎಂ ಸಲಹೆಗಾರ ಸ್ಥಾನಕ್ಕೆ ಬಿಆರ್ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಮುಚ್ಚಿದ ಲಕೋಟೆಯಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಲಹೆಗಾರ ಸ್ಥಾನಕ್ಕೆ ಬಿಆರ್ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಬಳಿಕ ಬಿಆರ್ ಪಾಟೀಲ್ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡಕ್ಕೆ ರಾಜೀನಾಮೆ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ ಅಂತ ಬಿಆರ್ ಪಾಟೀಲ್ ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ದಿನಗಳಿಂದ ಹಾಗಾದ್ರೆ ಅಸಮಾಧಾನ ಇತ್ತ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕರೆದ್ರೆ ಹೋಗಿ ಮಾತನಾಡ್ತೀನಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಮತ್ತು ಸಿದ್ದರಾಮಯ್ಯ ನಿನ್ನೆ ಮೊನ್ನೆಯಿಂದ ಜೊತೆಗಿದ್ದವರಲ್ಲ, ಬದಲಾಗಿ ದಶಕಗಳ ರಾಜಕಾರಣವನ್ನ ಒಟ್ಟಿಗೆ ಮಾಡಿದಂಥವರು. ಹಾಗಾಗಿ ಬಿಆರ್ ಪಾಟೀಲ್ ಸಿದ್ದರಾಮಯ್ಯ ಸಲಹೆಗಾರರಾಗಿ ರಿಸೈನ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಏನೋ ಸಮಥಿಂಗ್ ಬಿಗ್ ಇಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ಏನೋ ಅನುಮಾನ ಮೂಡುತ್ತೆ. ಏನ್ ನಡೀತಾ ಇದೆ ಹಾಗಾದ್ರೆ? ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ಯ ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್ ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು, ಅದು ಬಿಟ್ಟುಬಿಟ್ಟೆ. ಅಸಮಾಧಾನ ಏನಿಲ್ಲ. ನೀವು ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ. ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಕರೆದು ಮಾತಾಡ್ತೀನಿ ಅಂತ. ಹೋಗ್ತೀನಿ, ಮಾತಾಡ್ತೀನಿ. ಆಫೀಸ್ ಆಫ್ ಪ್ರಾಫಿಟ್ಟು ತಪ್ಪೇನಾಯಿತು. ನಾವು ಶಾಸಕರಾಗಿದ್ದೀವಿ, ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ. ಅದು ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರದ್ದಾಗಿತ್ತು. ಹಿಂದೆ ಅವರು ಬಸವನಗುಡಿ ಎಮ್ ಎಲ್ ಎ ಆಗಿದ್ದರು. ಅವರು ಹಿಂದೆ ವಿ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿಗೆ. ಆವಾಗ ಅದು ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಯಿತು. ಹೈಕೋರ್ಟ್ದವರು ಅಫ್ಕೋರ್ಸ್ ಇಂಥ ಕೇಸುಗಳಾಗ್ಯಾವ. ಹಿಂದೆ ಸೋನಿಯಾ ಗಾಂಧಿಗೊಮ್ಮಾಗಿತ್ತು ಆಫೀಸ್ ಆಫ್ ಪ್ರಾಫಿಟ್ಟು. ಹಾಂ, ಪನ್ನಣ್ಣವರು ಅದು ಅಮೆಂಡ್ಮೆಂಟ್ ಆಗ್ಯಾರ. ಇದು ನಮ್ಮ ಕೇಸ್ನಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಆಮೇಲೆ ಅಸೆಂಬ್ಲಿಲಿ ತಂದು 2 ಸಲ ಅಮೆಂಡ್ಮೆಂಟ್ ಮಾಡೋರು. ರಾಜ್ಯಪಾಲರು ಹಸ್ತಾಕ್ಷರ ಹಾಕಿರಲಿಲ್ಲ, ಹಾಕಿದ್ರು ಮೊನ್ನೆ. ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ಯ. ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಇದೀಗ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರಾದಂಥ ಬಿಆರ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ವಿಚಾರ ಅನ್ನುವಂಥದ್ದು. ತಾವು ಈಗ ನಿನ್ನೆ ಮುಖ್ಯಮಂತ್ರಿ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ರಿ. ಅಂದರೆ ಬಹಳ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಂಗೆ ಈಗ ಕಾರಣ ಇಲ್ಲದೇ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಅವ್ರ ಜೊತೆ ಮಾತಾಡಿದೆ, ಮಾಧ್ಯಮಕ್ಕೆ ಮಾತಾಡಲ್ಲ. ಅಂದರೆ ಯಾವ ವಿಚಾರಕ್ಕೆ ಭಾಳ ಪ್ರಮುಖವಾಗಿ ಅನ್ನುವಂಥದ್ದು ಏನು ಹೇಳಬೇಕದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಅಂದರೆ ಏನಾದರೂ ಅನುದಾನ ಹಂಚಿಕೆ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಂದನೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ, ಮಾತಾಡ್ತೀನಿ ಸರ್. ಅಂದರೆ ಏನೇ ವಿಚಾರ ಇದ್ರೂ ತಾವು ಪತ್ರ ಬರೆದು CM ಅವ್ರ ಗಮನಕ್ಕೆ ತಂದು ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ರಾಜೀನಾಮೆ ಪತ್ರ ನೇರವಾಗಿ ಕೊಟ್ಬಿಟ್ರಿ ಅನ್ನೋದು. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ. ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನು ನೆರಳಲ್ಲಾಗಿದ್ದೀನಿ, ರಾಜೀನಾಮೆ ಕೊಟ್ಟೆ. ಅಲ್ಲ, ಒಂದು ವೇಳೆ CM ಅವರು ಮತ್ತೆ ಕರೆದು ಮಾತುಕತೆ ಆಡಿದ್ರೆ? ಅಲ್ಲ, ಮತ್ತೆ CM ಕರೆದ್ರೆ ಖಂಡಿತ ಹೋಗ್ತೀನಿ. ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಅಲ್ಲ, ಈ ಮಧ್ಯದಲ್ಲಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ, ವಿಶೇಷ ಪ್ಯಾಕೇಜ್ ಈ ರೀತಿಯಾದಂಥ ಕೆಲವೊಂದಷ್ಟು ಕೊಡೋದಕ್ಕಾಗಿಲ್ಲ CM ಅವರು ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ನಿಮ್ಮಿಂದ ಸ್ಪಷ್ಟವಾಗಲಿ ಅನ್ನೋದು. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡಬಹುದು. ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ತಮ್ಮ ಕ್ಷೇತ್ರಕ್ಕೆ ಏನೋ ನೀರಾವರಿ ಇದಕ್ಕೆ 200 ಕೋಟಿ ರೂಪಾಯಿ ಆ ರೀತಿಯಾದಂಥ 200 ಕೋಟಿ ರೂಪಾಯಿ ಕೇಳಿದ್ದೀನಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ. ಮೋಸ್ಟ್ಲಿ ಬಜೆಟಲ್ಲಿ ಕೊಡ್ಬೋದು ಅಂತ ಭರವಸೆ ಇದೆ.
ಬಜೆಟ್ ಬಂದಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯಾದಂತಂದ್ರೆ ಸಚಿವರ ಕಾರ್ಯವೈಖರಿ ಬೇಸರ ಏನಾದ್ರು ಅಂತ? ಸಚಿವರು ಕಾರ್ಯವೈಖರಿ ನಾನು ಏನು ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಸ್ವತಃ BR ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೇ ಕೇಳೋಣ, ಅವರು ಹೇಳೋದೇನೆ ಇದಕ್ಕೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. BR ಪಾಟೀಲ್ ಸರ್, ಯಾಕೆ ನೀವು ರಿಸೈನ್ ಮಾಡಿದ್ರಿ? ಯಾಕಂತಂದ್ರೆ ಯಾರೋ ಸಣ್ಣ ಪುಟ್ಟ ಅಥವಾ ನಿನ್ನೆ ಮೊನ್ನೆ ಬಂದವ್ರು ರಿಸೈನ್ ಮಾಡಿದ್ರೆ ಇಷ್ಟು ಸುದ್ದಿ ಆಗೋದಿಲ್ಲ. ತಾವು ಬಹಳ ಕಾಲದಿಂದ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಂಥವ್ರು, ಹಾಗಾಗಿ ನಂಬಿಕಸ್ಥರು ಅಂತ ಗುರುತಿಸ್ಕೊಂಡವರು, ಅವರ ಆಪ್ತ ಪಾಳ್ಯದಲ್ಲಿ ಗುರುತಿಸ್ಕೊಂಡವರು. ಏನ್ ರಾಜೀನಾಮೆಗೆ ಕಾರಣ ಏನು ಅಂತ ಬೇರೆ ಬೇರೆ ದಿಕ್ಕಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಿ ಸರ್? ನನಗಿಂತ ಸೀರಿಯಸ್ ಆಗಿ ನೀವೇ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಿ. ಇದು ರೀಸನ್ ಇಲ್ಲದೇ ಯಾವುದೂ ಆಗಲ್ಲ, ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ. ನಾನು ಯಾವತ್ತೋ ಹಿಂದೆ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ರಾಜ್ಯಪಾಲರ ಒಂದು ತೂಗುಗತ್ತಿ ನಮ್ಮ ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಷನ್, ಆಫೀಸ್ ಆಫ್ ಪ್ರಾಫಿಟ್ದು, ಅದು ಬರಲಿ ಅಂತ ಕಾಯ್ತಾ ಇದ್ದೆ. ಮೊನ್ನೆ ರಾಜ್ಯಪಾಲರು ಹಸ್ತಾಕ್ಷರ ಮಾಡಿದ್ರು. ನಾನು ನಿರಾಳನಾಗಿದ್ದೇನೆ, ಅದಕ್ಕೆ ರಾಜೀನಾಮೆ ಕೊಟ್ಟೆ. ನಾನು ಸಮಸ್ಯೆಗಳಿಲ್ದೇ ಸುಮ್ಮನೆ ಆಗಲ್ಲ. ಸಮಸ್ಯೆಗಳಿದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವರವಾಗಿ ಪತ್ರದಲ್ಲಿ ಬರೆದಿದ್ದೀನಿ. ಅವ್ರು ಕರೆದ್ರೆ ಹೋಗಿ ಮಾತಾಡಿ ಎಲ್ಲ ಹೇಳ್ತೀನಿ. ನಾನು ಬಹಿರಂಗವಾಗಿ ಮಾಧ್ಯಮದ ಜೊತೆಗೆ ಮಾತಾಡಲ್ಲ. BR ಪಾಟೀಲ್ ಅವರೇ, ನಿಮ್ಮ ಎಥಿಕ್ಸ್ ಸರಿ ಇದೆ. ನಿಮ್ಮಷ್ಟು ಒಬ್ಬ ಹಿರಿಯ ರಾಜಕಾರಣಿ ಖಂಡಿತವಾಗ್ಲೂ ಈ ತರದ ಎಥಿಕ್ಸ್ ನ ಫಾಲೋ ಮಾಡ್ತಾರೆ. ಆದ್ರೆ ಈಗ ನಿಮ್ಮ ರಾಜೀನಾಮೆ ಹೆಂಗಾಗಿದೆ ಅಂತಂದ್ರೆ ಇದು ಒಂದು ವಿಸಿಲ್ ಬ್ಲೋ ತರ ಆಗಿದೆ. ಇನ್ನೂ ಸಾಕಷ್ಟು ಜನ ಕ್ಯೂನಲ್ಲಿ ಇದ್ದಾರೆ, ಅವರೆಲ್ಲ ಪಿತ ಅಂತ ರಾಜೀನಾಮೆ ಕೊಡ್ತಾರೆ ಅಂತ R ಅಶೋಕ್ ಅವರು ಹೇಳ್ತಾರೆ. ಇದು ಸತ್ಯ? ನೋಡ್ತಾ ಇರ್ಬೇಕಾರೆ BR ಪಾಟೀಲ್ ಹಿಂದೆ ಇನ್ನೂ ಸಾಕಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅಂತ, ಹೌದಾ? ನಾನು ಹೋರಾಟದಿಂದ ರಾಜಕಾರಣಕ್ಕೆ ಬಂದಂಥವನು. ಹಲೋ ಹೇಳಿ. ಹಲೋ, ನೀವೇನೇ ಹೇಳ್ಬೇಕು ಸರ್, ಹೇಳಿ ಮುಂದುವರಿಸಿ. ಪಾಟೀಲ್ ಸರ್, ಮುಂದುವರಿಸಿ. ಘಟನೆ ಅಲ್ಲ ಇದೇನು. ಸರ್ಕಾರ ಹೋಗಲ್ಲ, ಇದರಲ್ಲಿಂದ ಸಂಚಲನ ಮೂಡಲ್ಲ ಅಥವಾ ಮತ್ತೇನು ಬದಲಾವಣೆ ಆಗಲ್ಲ, ಅಂಥದ್ದೇನು ಸೀರಿಯಸ್ ಇಲ್ಲ. ನಾನು ಸಿದ್ದರಾಮಯ್ಯನವರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಅವೆಲ್ಲ ವಿಷಯನ ಚರ್ಚೆ ಮಾಡ್ತೀನಿ ಅವ್ರ ಜೊತೆಗೆ. BR ಪಾಟೀಲ್ ಅವರೇ, ಸಿದ್ದರಾಮಯ್ಯನವರ ಆಪ್ತ ಪಾಳೆಯದಲ್ಲೇ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಈ ಸರ್ಕಾರ ದಿವಾಳಿಯಾಗಿದೆ, ಇದರಲ್ಲಿ ಶಾಸಕರಿಗೆ ಕೊಡೋದಕ್ಕೆ ಹಣ ಇಲ್ಲ, ಅನುದಾನ ಬಿಡುಗಡೆ ಮಾಡೋದಕ್ಕೆ ಹಣ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಆಪ್ತ ವಲಯ ಏನ ಟೈಟ್ನೆಸ್ ಇತ್ತು, ಅದು ಆ ಬಂಧ ಏನಿತ್ತು ಅದು ಬಹಳ ಸಡಿಲಗೊಳ್ತಾ ಇದೆ. ಜನ ಬಿಟ್ಟೋಗ್ತಾ ಇದ್ದಾರೆ ಅವರ ಆಪ್ತ ವಲಯದಿಂದ ಅಂತ, ಹೌದಾ? ಮೇಡಮ್ಮ, ಸಿದ್ದರಾಮಯ್ಯನವರು 40 ವರ್ಷ ಕಾಲದಿಂದ ಸುಮಾರು 16 ಬಜೆಟನ್ನು ಮಂಡಿಸಿದ್ದಾರೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮಸ್ಯೆ ಬಗ್ಗೆ ಅವರಿಗೆಲ್ಲ ಪರಿಪೂರ್ಣ ಜ್ಞಾನ ಇದೆ. ನಾನು ಅವರು ಅನ್ಯಾಯ ಮಾಡಿದ್ದಾರೆ ಅಂತ ನಾನು ಆರೋಪ ಹೊರಿಸಲ್ಲ. ಸಮಸ್ಯೆಗಳಿದ್ದಾವೆ. ಈ ಬಜೆಟಲ್ಲಿ ನಾವು ಆಶೆ ಮಾಡ್ತಾ ಇದ್ದೀವಿ ನಮ್ಮ ಕ್ಷೇತ್ರಗಳಿಗೆ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಡ್ಬೋದು ಅಂಥೇಳಿ. ಮತ್ತು ಅನುದಾನ ಕೊಡೋದಕ್ಕೂ ಸಮಸ್ಯೆ ಇದೆ. ಈ ಗ್ಯಾರಂಟಿ ಬಂದ ಮೇಲೆ ಆರ್ಥಿಕ ಒತ್ತಡ ಬಿದ್ದಿದ್ದ ಕಾರಣಕ್ಕಾಗಿ ಕೆಲವು ಸಮಸ್ಯೆಗಳು ಅನುದಾನ ಕೊಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಕೊಡ್ತಾರೆ ಅಂತ ಭರವಸೆ ಇದೆ. ಮಾತಾಡ್ತೀನಿ. ಪಾಟೀಲ್ ಸಾಹೇಬ್ರೆ, ತಾವ್ ಹೇಳಬೇಕು, ಗೊತ್ತಿಲ್ಲ, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ದಿವಾಳಿ ಆಯ್ತಾ? ಪಾಟೀಲ್ರು ಮೈಕ್ ನ ನಿಧಾನವಾಗಿ ಎತ್ತಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಬಹುಶಃ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಸಾರ್ವಜನಿಕವಾಗಿ. ವೀಕ್ಷಕರೇ, ನೋಡ್ತಾ ಇದ್ದೀರಾ, BR ಪಾಟೀಲ್ ಅವ್ರಿಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗೋದು ಕಷ್ಟ ಆಯ್ತು. ಯಾಕಂತಂದ್ರೆ ಅವ್ರಿಗೆ ಸರ್ಕಾರದ ಬಗ್ಗೆ ಹೊರಗಡೆ ಮಾತಾಡಕ್ಕಾಗಲ್ಲ, ಒಳಗಡೆ ಇದ್ದು ಅನುಭವಿಸಕ್ಕಾಗಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಹಾಗಾದ್ರೆ ಎಲ್ಲಾ ಸಮಸ್ಯೆ ಡೀಟೇಲ್ ಆಗಿ ಬರ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಲಕೋಟಿನಲ್ಲಿ, ಮುಚ್ಚಿದ ಲಕೋಟಿನಲ್ಲಿ ರೆಸಿಗ್ನೇಷನ್ ಕೊಡುವಾಗ ಅದರಲ್ಲಿ ಎಲ್ಲಾ ಸಮಸ್ಯೆ ಡೀಟೇಲ್ ಆಗಿ ಬರ್ದಿದ್ದೀನಿ, ಮಾಧ್ಯಮದ ಮುಂದೆ ಮಾತಾಡಲ್ಲ ಅಂತ. ಅವ್ರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ, ಬಟ್ ಹೊರಗಡೆ ಹೇಳೋಂಗಿಲ್ಲ. ಆದ್ರೆ ಒಳಗಡೆ ಇದ್ದು ಸಿದ್ದರಾಮಯ್ಯನವ್ರ ಜೊತೆ ಮುಂದುವರಿಯಕ್ಕಾಗಲ್ಲ. ಅಂತ ಪರಿಸ್ಥಿತಿನಲ್ಲಿ BR ಪಾಟೀಲ್ ಅವರು ಇದ್ದಾರಾ ಹಾಗಾದ್ರೆ ಅನ್ನೋದು ಪ್ರಶ್ನೆ. ಯಾಕಿಂತ ಪರಿಸ್ಥಿತಿ ಬಂತು ಸಿದ್ದರಾಮಯ್ಯ ಸರ್ಕಾರಕ್ಕೆ? ಗ್ಯಾರಂಟಿ ಯೋಜನೆಗಳು ಬಹಳ ದುಬಾರಿ ಆದ್ವಾ ಅನ್ನೋದು ಪ್ರಶ್ನೆ.